ಇಂದಿನ ಯುವಜನತೆ ಒತ್ತಡ ಮತ್ತು ನಿರಂತರ ಪ್ರಚೋದನೆಗಳಿಂದ ತುಂಬಿರುವ ಜಗತ್ತಿನಲ್ಲಿ ಬೆಳೆಯುತ್ತಿದ್ದಾರೆ. ಅನೇಕ ಯುವಕರು ಜೀವನದಲ್ಲಿ ಸ್ಪಷ್ಟತೆ, ನಿಜವಾದ ಉದ್ದೇಶ, ಅರ್ಥಪೂರ್ಣ ಸಂಬಂಧಗಳು ಮತ್ತು ಆಂತರಿಕ ಶಾಂತಿಯನ್ನು ಹುಡುಕುತ್ತಿದ್ದಾರೆ. ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ವರ್ಷಗಳ ಹಿಂದೆಯೇ ಇದನ್ನು ಅರಿತಿದ್ದರು ಮತ್ತು ಅವರು ಯಾವಾಗಲೂ ಒಂದೇ ಸಂದೇಶವನ್ನು ನೀಡುತ್ತಿದ್ದರು. ಅದುವೇ ಮಕ್ಕಳಿಗೆ ಧ್ಯಾನ ಕಲಿಸಿ, ವಿದ್ಯಾರ್ಥಿಗಳಿಗೆ ಧ್ಯಾನ ಕಲಿಸಿ, ಚಿಕ್ಕ ವಯಸ್ಸಿನಿಂದಲೇ ಯುವ ಜನರಿಗೆ ಧ್ಯಾನ ಕಲಿಸಿ. ಈ ಮಹಾನ್ ಉದ್ದೇಶವನ್ನು ಸಾಕಾರಗೊಳಿಸಲು ಪತ್ರಿಜಿಯವರು ಪೈಮಾ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾವನ್ನು ಸ್ಥಾಪಿಸಿದರು. ಪೈಮಾ ಈಗಾಗಲೇ ಹಲವು ರಾಜ್ಯಗಳಲ್ಲಿ ನೂರಾರು ಧ್ಯಾನ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಯುವ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಸಾಧಕರು ಒಂದಾಗಿ ಸೇರಿದಾಗ ಏನೋ ಒಂದು ಅದ್ಭುತ ಸಂಭವಿಸುತ್ತದೆ. ಇದನ್ನು ನಾವು ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆಗಳಲ್ಲಿ ಗಮನಿಸಿದ್ದೇವೆ. ಇದನ್ನು ನಾವು ಧ್ಯಾನ ಮಹಾಚಕ್ರಗಳಲ್ಲಿ ಗಮನಿಸಿದ್ದೇವೆ. ಒಂದೇ ಸಂಕಲ್ಪದೊಂದಿಗೆ ಸಾವಿರಾರು ಜನರು ಧ್ಯಾನಕ್ಕೆ ಕುಳಿತಾಗ ಶಕ್ತಿ ಹೆಚ್ಚುತ್ತದೆ, ಚೇತನ ಜಾಗೃತವಾಗುತ್ತದೆ, ಜೀವನವೇ ರೂಪಾಂತರಗೊಳ್ಳುತ್ತದೆ. ಈ ಪ್ರೇರಣೆಯಿಂದಲೇ ಹುಟ್ಟಿಕೊಂಡದ್ದು ದಿ ಅವೇಕನಿಂಗ್ ಯೂತ್ ಫೆಸ್ಟ್. AYF ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಯುವ ಜನರು ಧ್ಯಾನವನ್ನು, ಪಿರಮಿಡ್ ಶಕ್ತಿಯನ್ನು, ಸಾಮೂಹಿಕ ಪ್ರಜ್ಞೆಯನ್ನು, ಸ್ನೇಹವನ್ನು ಮತ್ತು ತಮ್ಮೊಳಗಿನ ಅಪಾರ ಸಾಮರ್ಥ್ಯವನ್ನು ನೇರವಾಗಿ ಅನುಭವಿಸುವ ಒಂದು ಪಯಣ. ಅನೇಕ ಯುವ ಜನರಿಗೆ ಇದು ಹೊಸ ಜೀವನದ ಆರಂಭ. ಈಗ ಪೈಮಾ ತನ್ನ ಸೇವೆಯನ್ನು ಭಾರತದ ಇನ್ನಷ್ಟು ರಾಜ್ಯಗಳಿಗೆ ಹಾಗೂ ವಿಶ್ವದ ವಿವಿಧ ದೇಶಗಳಿಗೂ ವಿಸ್ತರಿಸುತ್ತಿದೆ. ಸೀನಿಯರ್ ಮಾಸ್ಟರ್ಸ್ಗಳಾದ ಪರಿಣಿತಾ ಪತ್ರಿ, ಪರಿಪತ್ರಿ, ಸುರೇಶ್ ಕಲ್ಬುರ್ಗಿ, ಚಂದ್ರಮೋಹನ್ ಮತ್ತು ನರೇಶ್ ಲಿಂಗಂಪಲ್ಲಿ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಪ್ರಮುಖ ಪೈಮಾ ನಾಯಕತ್ವವು ಹೆಚ್ಚಿನ ಶಾಲೆಗಳು ಮತ್ತು ಕಾಲೇಜುಗಳನ್ನು ತಲುಪಲು ಸತತವಾಗಿ ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಯುವ ಶಕ್ತಿಯನ್ನು ಸಂಘಟಿಸಲು, ಹೆಚ್ಚಿನ ಯುವ ನಾಯಕರನ್ನು ಬೆಳೆಸಲು ನಿಮ್ಮ ಬೆಂಬಲ ಅತ್ಯಗತ್ಯ. ನಿಮ್ಮ ಸಹಕಾರ ಅತ್ಯಮೂಲ್ಯ. ನಾವೆಲ್ಲರೂ ಒಟ್ಟಾಗಿ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ತನ್ನು ನಿರ್ಮಿಸೋಣ. I want all the 800 crores of people on this earth planet to become Paima Masters, and they are going to become within 30 years. ಬನ್ನಿ, ಪತ್ರಿಜಿಯವರ ಈ ದಿವ್ಯ ಸಂಕಲ್ಪವನ್ನು ವಿಶ್ವದ ಪ್ರತಿಯೊಬ್ಬ ಯುವ ಜನರಿಗೆ ತಲುಪಿಸಲು ಪೈಮಾಗೆ ನಿಮ್ಮ ಬೆಂಬಲ ನೀಡಿ.